ಇವತ್ತು ನಾವು ನಮ್ಮ 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 ಶಾಸಕರ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಇದೇನು ಅಸಭ್ಯವಾಗಿ RSSದವರು ಮಾತಾಡಾರ ಅದ್ರ ಬಗ್ಗೆ ನಾವು ಖಂಡನೆ ಮಾಡ್ತೀವಿ. ಯೂತ್ ಕಾಂಗ್ರೆಸ್ ಖಂಡನೆ ಮಾಡಿ ಅದರ ಅಪೋಸಿಟ್ ನಾವು ಅವ್ರ ವಿರುದ್ಧ ನಾವು ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಏನು ಮಾಡ್ತೀರಿ ಸರ್ ಇವತ್ತು? ಇಲ್ಲ, ನಾವು ಸಂವಿಧಾನದ ಪ್ರಕಾರ ನಮ್ಗೆ ಏನು ಹಕ್ಕಿದೆ ನಾವು ಪ್ರತಿಭಟನೆ ಮಾಡ್ತೀವಿ, ಮಾಡಿ ನಾವು ಖಂಡನೆ ಮಾಡ್ತೀವಿ, ನಾವು ನಮ್ದು ವ್ಯಕ್ತಪಡಿಸ್ತೀವಿ. ಈಗ ಅವ್ರಿಗೆ ಡಿಮ್ಯಾಂಡ್ ಅದ, ನಿಮ್ದೇನು? ಹಾಂ ರೀ, RSS ಬ್ಯಾನ್ ಮಾಡ್ಬೇಕಂತ ಈಗ ಪ್ರಿಯಾಂಕ ಅವರೆಲ್ಲ ಇದು ಮಾಡ್ತಾ ಇದಾರೆ, ನಿಮ್ದೇನು? RSS ಬ್ಯಾನ್ ಮಾಡ್ಬೇಕ್ರಿ. ನಮ್ಮದು ಅದೇ ಸ್ಟೇಟ್ಮೆಂಟ್ ಐತಿ, RSS ಬ್ಯಾನ್ ಮಾಡ್ಬೇಕು. ಮತ್ತು ಆಮೇಲೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಅಲ್ಲ, ಈಗ ಬೆದರಿಕೆ ಹಾಕಿದ್ರ ಸಂಬಂಧ ಪ್ರತಿಭಟನೆ ಮಾಡತ್ತಿರುವ, ಅಸಭ್ಯವಾಗಿ ಮಾತಾಡಿದ್ರ ಬಗ್ಗೆ ಪ್ರತಿಭಟನೆ ಮಾಡತ್ತಿರೋ? ನಾವು 2-7 ಮಾಡತ್ತೀವಿ, 2-7 ಮಾಡತ್ತೀವಿ. ಮತ್ತು ಆಮೇಲೆ ನಾವು ಗೌರ್ಮೆಂಟಿಗೆ ನಾವು ಇನ್ನೂ ನಮ್ಮ ಕಡೆ ಮನವಿನೂ ಮಾಡ್ತೀವಿ, ಅವ್ರಿಗೆ ಬ್ಯಾನ್ ಮಾಡಿ ಅದೇನು ಪ್ರಿಯಾಂಕ್ ಖರ್ಗೆ ಅವ್ರು ಏನು ಮನವಿ ಕೊಟ್ಟಾರೆ ಅದಕ್ಕೆ ನಾವು ಯೂತ್ ಕಾಂಗ್ರೆಸ್ ಆಗಿ ನಾವು ಸಪೋರ್ಟ್ ಮಾಡ್ತೀವಿ. ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಿದ್ರಿ? ಹೌದು. ಎಲ್ಲಿ ಪ್ರತಿಭಟನೆ ಮಾಡಿದ್ರಿ? ಈಗ ನಾವೀಗ ಇಲ್ಲಿಂದ ನಡ್ಕೊಂತ RSS ಕಚೇರಿ ಯಾವ್ದು ಕೇಶವಕುಂಜ ಮಟ್ಟ ನಾವು ಈ ಪ್ರತಿಭಟನೆ ಮಾಡ್ಕೊಂಡು ನಡೀತಾ ಇದ್ದೀವಿ. ಅಲ್ಲೇನು ಮುತ್ತಿಗೆ ಹಾಕ್ತೀರಾ ಹೆಂಗೆ? ಇಲ್ಲ, ನಾವು ಏನು ನಮ್ಮ RSS ಭವನ ಐತಲ್ಲ ಅಲ್ಲಿ ಮಟ್ಟ ಹೋಗಿ ನಾವು ಪ್ರತಿಭಟನೆ ಮಾಡ್ತೀವಿ.